ಗೋರ್ಮೆಂಟ್ BJP ಸರ್ಕಾರ ಗೋರ್ಮೆಂಟ್ ಕಿತ್ತಿ ಬರ್ತಾ ಇದೆ ಇಲ್ಲೋ ನನಗೆ ಗೊತ್ತಿಲ್ಲ. ಅವ್ರಿಗೆ ಹೆಂಡ್ರು ಮಕ್ಕಳು ತಾಯಿ ತಂದೆ ಯಾರು ಅವ್ರಿಗೆ ಹೆಣ್ಮಕ್ಳು ಅದಾರೋ ಏನು ಪರದೇಶ ಅದಾರೋ ನನಗೆ ಆಗ್ತಾ ಇಲ್ಲ ಇಷ್ಟು ಬೇಗ. ಯಾಕೆಂದ್ರೆ ನಾನು ಕಣ್ಣಾರೆ ಆ ನ್ಯೂಸ್ ನೋಡಿದ್ದೀನಿ. ನ್ಯೂಸ್ ನೋಡಿ ನನಗೆ ಕಿತ್ತಿ ಬರ್ತಾ ಇದೆ. ಅದಕ್ಕೆ ನನಗೆ ಕಣ್ಣ ನೀರು ತಡಿತಾ ಆಗ್ತಾ ಇಲ್ಲ. R1 न्यूज़ में आपका स्वागत है। मैं आपके साथ फरहान नाज। कैसी है? खून नहीं चिंगारी है। कैसी है? खून नहीं चिंगारी है। मणिपुर में अत्याचार के गलिगेरसी मणिपुर में दौर्जन्य के गलिगेरसी ರಾಣಿ ಮೌನವನ್ನು ನಾವು ಖಂಡಿಸುತ್ತೇವೆ. ಏನಂತ ಮನವಿ ಕೊಡ್ತೀವಿ ಅಂದ್ರೆ ಮಣಿಪುರಲ್ಲಿ ಏನಿದು ಹಗಲ ದರೋಡಿ ಹೆಂಗಾಗುತ್ತೆ ಅಂತ ಹೇಳಿ ಇದು 3 ತಿಂಗಳಿಂದ ಇದು ಏನು ಹೆಣ್ಮಕ್ಳ ಮ್ಯಾಗ ಅತ್ಯಾಚಾರ, ಹೆಣ್ಮಕ್ಳ ಮ್ಯಾಗ ಕೊಲೆ ದರೋಡೆ, ಏನು ಹೆಣ್ಮಕ್ಳಿಗೆ 22-23 ವರ್ಷದ ಹೆಣ್ಮಕ್ಳಿಗೆ ಬತ್ಲೆ ಬಿಡಾತಾರೆ, ಲಂಗ ಬಿಡಾಕತ್ತಾರೆ. ಅವರು ನಗ್ನ ಚಿತ್ರ ಏನು ಅವರು ತೋರಿಸ್ಲಾತ್ತಾರ. ಈ 2 ದಿನದ ಆಚೆ ಕಡೆ ಸುವರ್ಣ ಚಾನಲ್ನಲ್ಲಿ ಮಾತ್ರ ತೋರಿಸಿದ್ದಾರೆ. ಯಾವ ಚಾನಲಲ್ಲಿ ತೋರಿಸಿಲ್ಲ ಅವರು. ಸುವರ್ಣ ಚಾನಲ್ದವ್ರು ಏನು ನಮಗೆ ಪಬ್ಲಿಸಿಟಿ ತೋರಿಸಿದ ಕೂಡಲೇ ನಮಗೆ ಈ ಥರ ಆಗ್ಲತ್ತಲ್ಲ ಅಂಥೇಳಿ ನಾವು ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂದಿಂದ ಇದರಿಂದ DC ಆಫೀಸ್ಗೆ ಏನು ಮನವಿ ಕೊಡಕ್ಕೆ ಹೋಗ್ತಾ ಇದ್ದೇವೆ. ಅದು ಮನವಿ ನಾವು ಕೊಡ್ತಾ ಇದ್ದೇವೆ. ಅಲ್ಲಿ ಮಣಿಪುರ ಅವರಿಗೆ ಅಲ್ಲಿ ಏನು ಗೋರ್ಮೆಂಟ್ ನಮ್ಮದು BJP ಸರ್ಕಾರ ಇದೆ ಅವರಿಗೆ ನಾನು ದಯವಿಟ್ಟು ಹೇಳಾಕತ್ತೀನಿ. ಈ ಹಿಂದೆ ಕೂಡ ದಿಲ್ಲಿ ಒಳಗೆ ಒಂದು ಕ್ರೀಡಾಪಟು ಮ್ಯಾಗ ಒಂದು MP ಎಲ್ಲ ಲೈಂಗಿಕ ಕಿರುಕುಳ ಕೊಟ್ಟಿದ್ದ ಆ ಟೈಮಲ್ಲಿ ನಾವು ಆವಾಜ್ ಎತ್ತಿದ್ದೇವೆ. ಅವ್ರಿಗೆ ತಕ್ಕ ಶಾಸನ ಮಾಡಿರಿ, ಅವ್ರಿಗೊಂದು ಶಿಕ್ಷೆ ಕೊಡ್ರಿ, ಅವ್ರಿಗೊಂದು ಸೂಕ್ತ ಒಂದು ಭದ್ರತೆ ಕೊಡ್ರಿ ಅಂತ ಹೇಳಿ ನಾವು ಕೇಳಿದ್ದೇವೆ. ಆ ಟೈಮಲ್ಲಿ ಅವ್ರು ಏನು ಮಾಡಿದ್ದಿಲ್ಲ. ಈಗ ಮಣಿಪುರ ಒಂದು 3 ತಿಂಗಳಿಂದ ಕುರಿತಾ ಇದೆ. 18-25 ವರ್ಷದ ಹುಡುಗಿಯರಿಗೆ ನಗ್ನ ಚಿತ್ರ ಏನು ಇವ್ರು ತೋರಿಸ್ತಾ ಇದ್ದಾರೆ. ಮಿಲ್ಟ್ರಿ ಹ್ಯಾಂಡ್ ಬಂದು ಅವ್ರಿಗೆ ಡೈರೆಕ್ಟ್ಲಿ ಕೈಯ ಕಾಲ ಕಟ್ಟಿ ಕಣ್ಣು ಕಟ್ಟಿ ಡೈರೆಕ್ಟ್ಲಿ ಬಂದೂಕದಿಂದ ಉಡಾಯಿಸ್ಲತ್ತಾರೆ. ಈ ಚಿತ್ರಗಳು ನೋಡಿ ನಮ್ಮದು ಕರಳು ಕಿತ್ತಿ ಬರ್ತಾ ಇದೆ. ಅದೇ ಗೋರ್ಮೆಂಟ್ BJP ಸರ್ಕಾರ ಗೋರ್ಮೆಂಟ್ ಕಿತ್ತಿ ಬರ್ತಾ ಇದೆ ಇಲ್ಲೋ ನನಗೆ ಗೊತ್ತಿಲ್ಲ. ಅವ್ರಿಗೆ ಹೆಂಡ್ರು ಮಕ್ಕಳು ತಾಯಿ ತಂದೆ ಯಾರು ಅವ್ರಿಗೆ ಹೆಣ್ಮಕ್ಳು ಅದಾರೋ ಏನು ಪರದೇಶ ಅದಾರೋ ನನಗೆ ಆಗ್ತಾ ಇಲ್ಲ ಇಷ್ಟು ಬೇಗ. ಯಾಕೆಂದ್ರೆ ನಾನು ಕಣ್ಣಾರೆ ಆ ನ್ಯೂಸ್ ನೋಡಿದ್ದೀನಿ. ನ್ಯೂಸ್ ನೋಡಿ ನನಗೆ ಕಿತ್ತಿ ಬರ್ತಾ ಇದೆ. ಅದಕ್ಕೆ ನನಗೆ ಕಣ್ಣ ನೀರು ತಡಿತಾ ಆಗ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ಮುಂದಿನ ದಿನಗಳಲ್ಲಿ ಇನ್ನೊಂದು 11 ತಿಂಗಳು MP ಇಲೆಕ್ಷನ್ ಉಳಿದದ. ಆ MP ಇಲೆಕ್ಷನ್ದಾಗ ಏನಿದು ನಮ್ಮದು ತಳಗಿನ ಗೌರ್ಮೆಂಟ್ ಕಾಂಗ್ರೆಸ್ ಸರ್ಕಾರ ಆಗಿತ್ತು, ಮ್ಯಾಗಿನ ಗೌರ್ಮೆಂಟನ್ನು ಅದೇ ಥರ ಆಗಬಾರ್ದು ಅಂತಂದರೆ ಅವ್ರಿಗೆ ತಕ್ಕ ಶಿಕ್ಷೆ ಕೊಡ್ರಿ. ಅವ್ರಿಗೆ ಏನು ಅವರು ಬಂದೂಕಿನಿಂದ ಗೋಳಿಯಿಂದ ಅವ್ರಿಗೆ ಉಡಾಯಿಸ್ಯಾರ ಅದೇ ಥರ ಗೌರ್ಮೆಂಟ್ ಉಡಾಯಿಸ್ತು ಅಂತಂದರೆ ನಮಗೆ ಏನು ಅಭ್ಯಂತರ ಇಲ್ಲ ಅಂತೇಳಿ ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ. ಈ ಕಾಂಗ್ರೆಸ್ ಗೌರ್ಮೆಂಟ್ ಮೋದಿ ಅವ್ರು ಏನು ಕೂತು ಮಜಾ ಉಡಾಯಿಸ್ಲಾತೀರಿ, ಇದನ್ನು ಬಿಟ್ಟು ಅವ್ರಿಗೆ ತಕ್ಕ ಸಾಕ್ಷಿ ಕೊಡ್ರಿ. ಅವ್ರಿಗೆ ಏನು ಲಂಗ ನಾಚ ಅವ್ರಿಗೆ ನೀವು ನೋಡ್ಲಾತ್ತೀರಿ ಕಣ್ಣಾರೆ. ನಿಮಗೆ ಹೆಂಡ್ರು ಇದ್ದಾರೆ, ನಿಮ್ಮ ಮಕ್ಕಳು ಇದ್ದಾರೆ, ನಿಮಗೆಲ್ಲರೂ ಇದ್ದಾರೆ. ಹೆಂಡ್ರು ಮಕ್ಕಳು ಇಲ್ಲಾರ್ದೆ ನೀವು ಹೆಣ್ಣಿಲ್ಲಾರ್ದೆ ನೀವು ಹುಟ್ಟಿಲ್ಲ. ಈ ಮುಖಾಂತರ ಹೇಳ್ತಾ ಇದ್ದೀನಿ. ಅದೇ ಹೆಣ್ಣನೇ ಚಿತ್ರ ನೋಡ್ಕೊತ ಕೂತೀರಿ ಅಂದ್ರೆ ಸೇಮ್ ಆಗ್ತದೆ. ಇದಕ್ಕೆ ನಾಚಿಗೆ ಬರುವಂಥ ರಾಜಕೀಯ ನೀವು ಹಾಳಾತೀರಿ, ನಾಚಿಗೆ ಬರುವಂಥದ್ದು ಇದು ಮಾಡಾಕತ್ತೀರಿ. ನೀವು ಗೋರ್ಮೆಂಟ್ ಹಾಳಾತೀರಿ ಅಂದ್ರೂ ಎಲ್ಲರೂ ಹೊಟ್ಟೆ ಮ್ಯಾಗ ಹೊಡೆದಿರಿ ಹೊಡಿಲಿ ಅಂತೇಳಿ ನಾವು ತಾಳ್ಕೊಂಡಿದ್ದೇವೆ. ಆದರೆ ಮೈ ಮ್ಯಾಗ ಬಟ್ಟೆ ಇಲ್ಲದಂಗೆ ನೋಡ್ತಾ ಇದ್ದೀರಲ್ಲ, ನಿಮಗೆ ನಾಚಿಕೆ ಬರಲಿ ಅಂತೇಳಿ ಈ ಮುಖಾಂತರ ನಾನು ಹೇಳಿ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ ಅಂತೇಳಿ. ನನ್ನ ಹೆಸರು ನಿರ್ಮಲಾ ಹೊಸಮನಿ ಅಂತೇಳಿ. ಹಾಂ, ಅದು ವಿಡಿಯೋ ಮಣಿಪುರದೇ ಇದೆ. ಹೌದು ಮಣಿಪುರದಿದೆ. ಯಾಕಂದರೆ ಸುವರ್ಣ ಚಾನಲಲ್ಲಿ ಕ್ಲಿಯರ್ ಆಗಿ ತೋರಿಸಿದ್ದಾರೆ. ಮಣಿಪುರದಲ್ಲಿ ಈ ಥರ ನಡೆದಿದೆ, ಬೆಂಕಿ ನಡೆದಿದೆ. ಯಾರು ಒದಿತಾರೋ, ಯಾರು ಹೊಡಿತಾರೋ, ಯಾರು ಕುದ್ಲಾಗ್ತಾರೋ, ಯಾರು ಅವ್ರಿಗೆ ಎಲ್ಲಿ ಒದಿತಾರೋ ಆ ಸೀನ್ಗಳೆಲ್ಲ ಸುವರ್ಣ ಚಾನಲಲ್ಲಿ ತೋರಿಸಿದ್ದಾರೆ. ಪ್ರತಿಯೊಂದು ಮೊಬೈಲಲ್ಲಿ ಕೂಡ ಬಂದಿದ್ದಾವೆ. ಬೇಕಂದ್ರೆ ಅವರು ಏನು ಗೌರ್ಮೆಂಟ್ ಸರ್ಕಾರದವ್ರು ಅದಾರಲ್ಲ, ಅವರು BJP ಸರ್ಕಾರದವ್ರು ಕಣ್ಣಾರೆ ನೋಡೋದಕ್ಕೊಂದು ತಕ್ಕ ಸಾಕ್ಷಿ ಕೊಡಲಿ ಅಂಥೇಳಿ ನಾ ಈ ಮುಖಾಂತರ ಅವ್ರಿಗೆ ಕೇಳ್ಕೊತಾ ಇದ್ದೀನಿ.
ಆರ್ಮಿಯವ್ರು ಫೈರಿಂಗ್ ಮಾಡಿದ್ರು ಅಂತ ಎರಡು ನಮ್ಮಲ್ಲಿ ಮೊಬೈಲಲ್ಲಿ ಬಂದಿದ್ದಾವೆ. ಬೇಕಂದ್ರೆ ನಿಮ್ಮ ಚಲನದವ್ರಿಗೂ ಕೂಡ ನಾವು ಬಿಡ್ತಿದ್ದೇವೆ ಅವು. ಅದು ಕೂಡ ಅದನ್ನೇ ಅಲ್ಲೇ ಮಣಿಪುರ್ನಲ್ಲಿ ಆದಂಥ ಘಟನೆಗಳು. ಸೈನಿಕರು ಫೈರಿಂಗ್ ಮಾಡ್ತಾರೆ ಮಣಿಪುರಿ ವಿಡಿಯೋ ಅಂತಾರೆ. ಮಣಿಪುರದೇ ವಿಡಿಯೋ ಅಂತೇಳಿ ಬಿಟ್ಟಿದ್ದಾರೆ ನಮಗೆಲ್ಲ. ಅದು ಮಣಿಪುರದೇ, ಯಾಕಂದ್ರೆ 3 ತಿಂಗಳಿಂದ ಏನು ನಡೆದದ ಇವಾಗ ವಿಡಿಯೋಗಳು ಒಂದು ಬರ್ತಾ ಇದ್ದಾವೆ. ಯಾಕಂದ್ರೆ ಸರ್ಕಾರ ಕೂಡ ಅವ್ರು ಏನು ಅತ್ಯಾಚಾರ ಮಾಡ್ತಾ ಇದ್ದಾರೆ ಅವ್ರಿಗೆ ಕೂಡ ಸಾಥ್ ಕೊಡ್ತಾ ಇದೆ. ಇವ್ರು ಏನು ಸಾಯ್ಲಾತಲ್ಲ ಅವ್ರಿಗೆ ಯಾರು ಸಾಥ್ ಕೊಡ್ತಾ ಇಲ್ಲ. ಅಲ್ಲಿ ಈ ಕಮ್ಮಿ ಏನು ಒಂದು 100 ಮಂದಿ ಅಷ್ಟೇ ಸತ್ತಿದ್ದಾರೆ ಅಂತ ಹೇಳಿ ನ್ಯೂಸ್ ಕೊಡ್ತಾ ಇದ್ದಾರೆ. ನಮಗೆ ಅನಿಸಿದ ಮಟ್ಟಿಗೆ ಅವ್ರಿಗೆ ಹೊಡೆದು ಮಾಡೋದು ನೋಡಬೇಕಾದ್ರೆ 1,000 ಜನ ಅಲ್ಲಿ ಡೆತ್ ಆಗಿದ್ದಾರೆ ಅಂತ ನಮಗೆ ಅನಿಸ್ತದೆ. आज जो यहाँ पर एक बड़े पैमाने पर जो है बीजापुर शहर के लोगों ने एसडीपीआई और प्रतिप्रगटन संगठन के साथ मिलकर जो है एक प्रोटेस्ट किया हुआ है। इस प्रोटेस्ट का मकसद क्या है बोले तो आज हमारे देश की एक रियासत मणिपुर जो आग में झुलस रही है। पिछले 3 महीने से यहाँ पर एक कुकी समाज के एक लोगों पर बेइंतहा जुल्म किया जा रहा है। इसके बावजूद भी हमारी सेंट्रल गवर्नमेंट, बीजेपी गवर्नमेंट और हमारे प्रधानमंत्री खामोश हैं, बड़ी बेशर्मी से खामोश हैं। ये लोगों को ये सारी चीज़ें या नज़र आ रही हैं या नहीं आ रही है, हम लोगों को नहीं समझ रहा। लेकिन प्रधानमंत्री को वीडियो के ज़रिए पता चल रहा है कि मणिपुर में क्या हो रहा है। हमारे प्रधानमंत्री को पूरे अमेरिका और सारी दुनिया फिरने का वक्त है, लेकिन इनको जो है मणिपुर के अंदर जाकर हाल को जानना और उसे रोकने की जो है इनके अंदर सलाहियत नहीं है। आज अगर जो मणिपुर के अंदर जो एक कुकी समाज पर जो जुल्म हो रहा है, हर किस्म से जो शर्मनाक, इंसानियत को शर्मनाक करने वाला जुल्म आज जो है कुकी समाज पर हो रहा है मणिपुर के अंदर। यहाँ पर महिलाओं का रेप, छोटे छोटे बच्चों को जलाना और जो शहरियों को मारना, जलाना, काटना, ये सारी जो है चीज़ें वहाँ पर पेश आ रही हैं। इवन हद बेशर्मी की हद तो तब हुई जब जो है वहाँ पर एक महिला जो कि जिसका हस्बैंड एक आर्मी के अंदर है, इंडियन आर्मी में है, जिसका हस्बैंड इंडियन आर्मी में है, जो कि एक देश को प्रोटेक्शन करने की जो है जिम्मेदारी पर है, उसके घर को हमारी हुकूमत प्रोटेक्शन नहीं दे पा रही है। बड़ी शर्मनाक बात है। और हमारे प्रधानमंत्री पूरे 29 दिन के बाद 79 डेज, आफ्टर 79 डेज हमारे प्रधानमंत्री मीडिया के सामने आकर मुंह खोलते हैं कि जो हो रहा है बहुत गलत हो रहा है। ये बड़ी बेशर्मी वाली बात जो हमारे प्रधानमंत्री की हद तक है। और जहां तक मैं बीजेपी हुकूमत को कहना चाहता हूं कि पिछले अवाम देख रही है, पिछले 9 सालों से 2014 से लेकर आज तक जो है मुल्क भर में एक जुडिशरी सिस्टम, ये सिर्फ एक मणिपुर पर जुल्म नहीं, पूरे देश पर जुल्म हो रहा है। और एक जुडिशरी सिस्टम का रेप हो रहा है, ये एक पार्लियामेंट्री सिस्टम का रेप हो रहा है, यहाँ पर लॉ एंड ऑर्डर का रेप हो रहा है। ये सारी चीज़ों को देखते हुए, ये सारी चीज़ों को मद्देनज़र रखते हुए भी हमारे देश के प्रधानमंत्री आज बेशर्मों की तरह जो है अपने मुंह को जो है मुझ कर जो है खामोश बैठे हैं। ये इनके आने वाले दिनों में इनके लिए ये नहीं बल्कि पूरे देश के लिए खतरा साबित होने वाले हैं। ये मैं हमारे देश के अवाम से कहना चाहता हूँ आज मीडिया के ज़रिए कि आप सतर्क रहिए आने वाले 2024 के इलेक्शनों में। जब आप लोग बाहर पढ़ रहे हैं, बाहर निकल रहे हैं वोट देने के लिए, तो अपनी जो है औलाद को, अपनी बेटियों को, अपनी बहुओं को, अपने माओं को पर आप एक बार नज़र डाल के निकलें, तब आपको होश में आएगा कि आप वोट किसको करें। और साथ ही साथ मैं सबसे बेशर्मी के साथ ये बात बता रहा हूँ कि हमारे मुल्क के अंदर जो सबसे बड़ा एक रोल निभाने वाली मीडिया है, आज एक गोदी मीडिया इस कदर बेशर्म हो चुकी है कि इन हालात को, मणिपुर के जो हालात चले हुए हैं, जिस कदर लोगों पर जुल्म हो रहा है, उन हालात को ना दिखाते हुए, उसे नज़रअंदाज करते हुए जो है हमारे देश में जो है एक पाकिस्तान से आई हुई सीमा हैदर नामी एक औरत जो 4 बच्चों के साथ में देश की बॉर्डर को छलांग के जो है इंडिया में जो दाखिल हुई है, इस औरत की इस्तकबाल में लगे हुए हैं। इस औरत के दुनिया के, उसकी ज़िंदगी के, उसके हालात को, हाल चाल को जानने में लगे हैं। लेकिन इन्हें ये बात का एहसास नहीं है कि हमारे देश का एक हिस्सा जल रहा है, जहाँ पर औरतें बेइज्जती हो रही हैं, जहाँ पर औरतों को बलात्कार किया जा रहा है, जहाँ पर औरतों को नंगे रोड पर नाच नचाया जा रहा है, नंगे रोड पर उनको जो है रैली पर घुमाया जा रहा है, उनके बच्चों को जलाया जा रहा है, उनके बच्चों को काटा जा रहा है। ये चीज़ को मीडिया थू है ऐसी मीडिया पर, थू है ऐसी मीडिया पर जो है ये चीज़ को नज़रअंदाज करते हुए जो है अपने सीमा हैदर के पीछे जो लगी हुई है, जो देश के अंदर एक सबसे बड़ा धब्बा है हमारे ये देश को, सीमा हैदर, जो कि हमारे बॉर्डर क्रॉस करके आ चुके हैं। और बॉर्डर क्रॉस के अंदर सबसे बड़ा सवाल हमारे सेंट्रल गवर्नमेंट पर है कि बॉर्डर क्रॉस 4 बच्चों के साथ बॉर्डर क्रॉस कैसे की, ये देश पर सवाल है। इस सवाल को उठाए बगैर ये लोग खुशफहमी में है कि सीमा हैदर अपना देश छोड़कर हमारे देश में, और वो सीमा हैदर ये कह रही है कि मुझे यहाँ पर प्रोटेक्शन महसूस हो रहा है, मुझे यहाँ पर सेफ्टी महसूस हो रही है, जबकि उसकी भी अकल ये नहीं है कि यहाँ पर एक बहुत बड़ा देश का एक हिस्सा जल रहा है। जब ये देश के प्रधानमंत्री, जब ये देश की हुकूमत, जब ये बीजेपी हुकूमत खुद देश के रहवासी को जब जो है प्रोटेक्शन नहीं दे सकती है, तो तुम्हें क्या प्रोटेक्शन देगी।
सर आज आप क्या कर रहे हैं? यहाँ पर एक बड़े पैमाने पर प्रोटेस्ट है और हम यहाँ जो है डीसी ऑफिस में आए हुए हैं और डीसी साहब को मनवी भी देंगे और हो सके तो इससे आगे प्रतिभटन और भी बढ़ेगा और जल्द से जल्द बीजेपी गवर्नमेंट को जो है इस पर काबू करने और इस पर जो है कंट्रोल पाने की हमारी से एक वार्न है हमारी तरफ से। अगर ये चीज़ को रोका नहीं जाएगा तो इस देश भर में जो है हालात बिगड़ सकते हैं। आपका नाम? मेरा नाम अताउल्ला दराक्षी, SDPI से जिला सदर। एसोसिएशन फॉर प्रोटेक्शन ऑफ सिविल राइट्स ये देशव्यापी एक NGO है और हमें बड़ा दुख होता है कि हमारे इस देश में ख़ास तौर पर मणिपुर में औरतों को नंगा करके उनके साथ रेप किया गया है। तो हम इस बात की कोशिश कर रहे हैं कि इसका प्रतिभटने, इसका जो है प्रोटेस्ट सब जगह जो है हम लोग कर रहे हैं। इसी तरह से यहाँ बीजापुर में भी हम इसका प्रोटेस्ट कर रहे हैं और लोगों तक ये बात पहुँचा रहे हैं कि देश में ऐसा कुछ नहीं चलेगा और सबसे पहले वो जो सरकार है मणिपुर की उसे वजह करने की ज़रूरत है। अगर उसको निकाल देते हैं तो कुछ ना कुछ जो है पीस वहाँ पर कायम होगा। और ये जिस तरह से पॉलिटिशियंस जो है जो काम कर रहे हैं इस पर हमारा बिल्कुल सेटिस्फैक्शन नहीं है और कोशिश इस बात की करनी चाहिए कि देश के अंदर पीस हो, शांति हो, भाईचारगी हो, या कोई भेदभाव नहीं है, सब हम आपस में भाई भाई हैं। सर इतना आज, कहते आज, हुए आज आप क्या कर रहे हैं यहाँ पर? आज हम लोग जो है वो DC को मेमोरेंडम दे रहे हैं, असल प्रेसिडेंट ऑफ इंडिया को मेमोरेंडम दे रहे हैं और ये DC साहब के थ्रू ये मेमोरेंडम दे रहे हैं ताकि हमारी बात प्रेसिडेंट ऑफ इंडिया को पहुंच जाए। आपका नाम बताइए। मेरा नाम महमूद काजी एडवोकेट, बीजापुर। ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದ ವತಿಯಿಂದ ಇವತ್ತು ಏನು ಇಲ್ಲಿ ಪ್ರಗತಿಪರ ಸಂಘಟನೆಗಳು ಮತ್ತು ಎಲ್ಲ ಸಂಘಟನೆಗಳು ಸೇರಿ ಪ್ರತಿಭಟನೆ ಮಾಡಿದ್ದಾರೆ. ನಾವು ಕೂಡ ಇದರ ಜೊತೆ ಸೇರಿ ನಿನ್ನೆ ಮತ್ತು ಇವತ್ತು ಇಡೀ ರಾಜ್ಯದಲ್ಲಿ ಈ ರೀತಿಯ ಪ್ರತಿಭಟನೆಗಳು ನಾವು ಮಾಡ್ತಾ ಇದ್ದೀವಿ. ಕಾರಣ ಇವತ್ತು ಮಣಿಪುರದಲ್ಲಿ ನಡೆದಿರುವಂತಹ ಏನು ಅಮಾನುಷ್ಯ ಕೃತ್ಯ ಏನಿದೆ, ಅಮಾನವೀಯ ಕೃತ್ಯ ಏನಿದೆ ಅದನ್ನು ಖಂಡಿಸುತ್ತಾ, ಯಾಕಂದರೆ ಇವತ್ತು ದೇಶದಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ದರೂ ಕೂಡ ನಾವು ಜನ ಎಷ್ಟು ಮಟ್ಟಿಗೆ ನಾವು ಎಚ್ಚೆತ್ತುಕೊಳ್ಳೋದಿಲ್ಲವೋ ಅಷ್ಟು ತನಕ ಈ ರೀತಿಯ ಕೃತ್ಯಗಳು ದಿನೇ ದಿನೇ ಹೆಚ್ಚುತ್ತಾ ಇದ್ದಾವೆ ಮತ್ತು ನಮ್ಮ ಮೇಲೆ ಆಡಳಿತ ಮಾಡ್ತಾ ಇರುವಂಥವರು ಇದರ ಬಗ್ಗೆ ಯಾವುದೇ ರೀತಿಯ ತಲೆ ಕೆಡಿಸ್ಕೊಳ್ತಾ ಇಲ್ಲ. 2.5 ತಿಂಗಳಲ್ಲಿ ಇಂಟರ್ನೆಟ್ ಆಫ್ ಆಗಿತ್ತು, ಹಾಗಾಗಿ ಅಲ್ಲಿ ನಡೆದಿರುವಂತಹ ಘಟನೆ ಈಗ ಹೊರಗೆ ಬರ್ತಾ ಇದ್ದಾವೆ. ನಿನ್ನೆ ಅಷ್ಟೇ ಮತ್ತೆ ಇನ್ನೊಂದು ಘಟನೆ ಬಂದಿದೆ, ಇನ್ನೂ 2 ಮಹಿಳೆಯರಿಗೆ ಬೆತ್ತಲೆಗೊಳಿಸಿ ಅವರಿಗೆ ರೇಪ್ ಮಾಡಿ ಅಲ್ಲಿ ಅವರ ಪ್ರಾಣ ತೆಗೆದಿದ್ದಾರೆ. ಈ ರೀತಿಯ ಘಟನೆ ಆಗ್ತಾ ಇದ್ರೂ ಕೂಡ 200 ಜನ ಅಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. 6,000 ಜನ ಮನೆ ಬಿಟ್ಟು ಇವತ್ತು ವಲಸೆ ಹೋಗಿದ್ದಾರೆ. ಅಷ್ಟೊಂದು ಭಯದ ವಾತಾವರಣ ಇದ್ದು ಜನಜೀವನ ಅಸ್ತವ್ಯಸ್ತ ಆದರೂ ಕೂಡ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಕ್ರಮ ತಗೊಳ್ತಾ ಇಲ್ಲ. ಅದಕ್ಕಾಗಿ ನಾವು ಇವತ್ತು ರಾಷ್ಟ್ರಪತಿಗಳಿಗೆ ಒಂದು ಮೆಮೊರಂಡಮ್ ಕೊಟ್ಟು ಆ ಮೆಮೊರಂಡಮಲ್ಲಿ ಮೊಟ್ಟ ಮೊದಲನಾಗಿ ನಮ್ಮ ಬೇಡಿಕೆ ಏನಂದರೆ ಮಣಿಪುರ ಸರ್ಕಾರಕ್ಕೆ ತಕ್ಷಣ ವಜಾಗೊಳಿಸಬೇಕು, ಮುಖ್ಯಮಂತ್ರಿಗಳಿಗೆ ವಜಾಗೊಳಿಸಿ ಅಲ್ಲಿ ಕೇಂದ್ರಾಡಳಿತ ಸರ್ಕಾರ ತರಬೇಕು ಅಂತ ನಾವು ಬೇಡಿಕೆ ಇಟ್ಟಿದ್ದೇವೆ. ಎರಡನೇದಾಗಿ ಆ ಸಂತ್ರಸ್ತ ಮಹಿಳೆಯರಿದ್ದಾರೆ, ಆ ಮಹಿಳೆಯರಿಗೆ ಸರಿಯಾದ ರಕ್ಷಣೆ ಕೊಡಬೇಕು. ಇವತ್ತು ಅವರಿಗೆ ರಕ್ಷಣೆ ಸಿಗ್ತಾ ಇಲ್ಲ, ಜೀವ ಬೆದರಿಕೆ ಬರ್ತಾ ಇದೆ, ಅವರಿಗೆ ರಕ್ಷಣೆ ಕೊಡಬೇಕು, ಇದು ನಮ್ಮ ಎರಡನೇ ಬೇಡಿಕೆ. ಮೂರನೇದಾಗಿ ಈ ಒಂದು ಘಟನೆ ಏನು ನಡೆದಿದೆ, ಈ ಘಟನೆಯ ಪಾರದರ್ಶಕವಾದ ಒಂದು ಎನ್ಕ್ವೈರಿ ನಡಿಬೇಕು ಮತ್ತು ಯಾರು ಇದರಲ್ಲಿ ಇವತ್ತು ಪಾಲ್ಗೊಂಡಿದ್ದಾರೆ ಅವರೆಲ್ಲರನ್ನು ಕಠಿಣವಾದ ಶಿಕ್ಷೆ ಕೊಡಬೇಕು. ಎಂತಹ ಶಿಕ್ಷೆ ಕೊಡಬೇಕಂದ್ರೆ ಮುಂದೆ ಯಾರೂ ಕೂಡ ಈ ರೀತಿಯ ಕೃತ್ಯದ ಬಗ್ಗೆ ಯೋಚನೆಯೂ ಕೂಡ ಮಾಡಬಾರ್ದು, ಅಂತಹ ಒಂದು ಅವರಿಗೆ ಶಿಕ್ಷೆ ಕೊಡಬೇಕಂತ ನಾವು ಕೇಳ್ತಾ ಇರುವಂಥದ್ದು. ಇನ್ನು ನಾಲ್ಕನೇದಾಗಿ ಈ ಸರಣಿಗಳು ಏನಿದ್ದಾವೆ, ಮಹಿಳೆಯರ ಮೇಲೆ ಅತ್ಯಾಚಾರ ಆಗಲಿ, ಹಿಂದುಳಿದವರ ಮೇಲೆ ಅತ್ಯಾಚಾರ ಆಗಲಿ, ಮೈನಾರಿಟೀಸ್ಗಳ ಮೇಲೆ ಅತ್ಯಾಚಾರ ಆಗಲಿ ದಿನೇ ದಿನೇ ಹೆಚ್ಚುತ್ತಾ ಇದೆ. ಇದು ಯಾಕೆ ಹೆಚ್ಚುತ್ತಾ ಇದೆ ಅಂದರೆ ನಾವು ಪ್ರಜ್ಞಾವಂತ ನಾಗರಿಕರು, ನಾವು ಸುಮ್ಮನಿದ್ದೇವೆ, ಮಾತಾಡ್ತಾ ಇಲ್ಲ, ಪ್ರಶ್ನೆ ಮಾಡ್ತಾ ಇಲ್ಲ. ಹಾಗಾಗಿ ಎಲ್ಲಿಯ ತನಕ ನಾವು ಪ್ರಶ್ನೆ ಮಾಡೋದಿಲ್ಲವೋ ಅಲ್ಲಿಯ ತನಕ ಈ ರೀತಿಯ ಘಟನೆಗಳು ನಡೀತಾನೆ ಇರ್ತವೆ, ಸಮಾಜದಲ್ಲಿ ಬದುಕೋದು ಕಷ್ಟ ಆಗುತ್ತೆ. ಹಾಗಾಗಿ ನಾನು ನಾಗರಿಕರೆಲ್ಲೂ ಕೂಡ ಕೇಳ್ಕೊಳ್ಳೋದೇನೆಂದರೆ ಇಂತಹ ಘಟನೆಗಳಲ್ಲಿ ನಾವು ಸುಮ್ಮನೆ ಕೂಡೋದು ಬೇಡ, ನಾವೆಲ್ಲ ಸೇರಿ ಧ್ವನಿ ಎತ್ತೋಣ, ಒಂದು ಜನಾಂದೋಲನ ಸೃಷ್ಟಿ ಮಾಡೋಣ, ಈ ಸರ್ಕಾರಕ್ಕೆ ಎಚ್ಚರ ಕೊಡೋಣ ಮತ್ತು ಈ ದೇಶದಲ್ಲಿ ಒಂದು ಸುರಕ್ಷಿತವಾದ ವಾತಾವರಣ ನಿರ್ಮಾಣ ಆಗೋ ತನಕ ನಾವು ಹೋರಾಟ ಮಾಡೋಣ ಅಂತ ನಾವು ಜನರಿಗೆ ಕರೆ ಕೊಡ್ತಾ ಇದ್ದೀವಿ. ತಮ್ಮ ಹೆಸರು ಹೇಳಿ ಸರ್. ನಾನು ಅಡ್ವೊಕೇಟ್ ತಾಹಿರ್ ಹುಸೇನ್, ರಾಜ್ಯಾಧ್ಯಕ್ಷ ವೆಲ್ಫೇರ್ ಪಾರ್ಟಿ ಕರ್ನಾಟಕ.
ಮಹಿಳೆಯರ ಮೇಲೆ ಆದ ಅತ್ಯಾಚಾರವನ್ನು ಖಂಡಿಸುತ್ತೇವೆ. ಮಹಿಳೆಯರ ಮೇಲೆ ಆದ ಅತ್ಯಾಚಾರವನ್ನು ನಾವು ಖಂಡಿಸುತ್ತೇವೆ. ಮಣಿಪುರದಲ್ಲಿ ಮಹಿಳೆಯರ ಮೇಲೆ ಆದ ಅತ್ಯಾಚಾರವನ್ನು ನಾವು ಖಂಡಿಸುತ್ತೇವೆ. ಪ್ರಧಾನಿ ಮೌನವನ್ನು ಕೂಡ ನಾವು ಖಂಡಿಸುತ್ತೇವೆ. ಇಲ್ಲೇ ಹೊರಗೆ ಬರಬೇಕಾದ್ರೆ ಯಾವ ಧೈರ್ಯದಿಂದ ಬರಬೇಕು, ಯಾವ ಧೈರ್ಯ ಇಟ್ಕೊಂಡು ನಾವೆಲ್ಲ ಇಲ್ಲಿ ಮೂವ್ಮೆಂಟಿಗೆ ಬರಬೇಕು ಅನ್ನುವಂಥದ್ದು ಇವತ್ತು ಯಕ್ಷ ಪ್ರಶ್ನೆಯಾಗಿದೆ. ಯಾವುದೇ ಒಬ್ಬ ಹೆಣ್ಣು ಮಗಳು ಹೊರಗೆ ಹೋಗ್ತೀನಿ ಅಂತಂದರೆ ಗಂಡ್ಮಕ್ಳು ಬೇಡ ಅಂತಾರೆ ಇವತ್ತಿನ ದಿವಸ. ಯಾಕಂದರೆ ಸುರಕ್ಷತೆ ಇಲ್ಲ, ಹೊರಗೆ ನಮಗೆ ಎಲ್ಲೇ ಹೋದರೂ ಸುರಕ್ಷತೆ ಇಲ್ಲ. ಆ ನಿಟ್ಟಿನೊಳಗೆ ನೀವು ಯಾವ ಹೆಣ್ಮಕ್ಳು ಹೊರಗೆ ಹೋಗಬೇಡ್ರಿ ಅನ್ನುವಂಥ ಪರಿಸ್ಥಿತಿ ಬಂದದೆ. ಅದು ಯಾಕೆ ಬಂತು, ಇಷ್ಟು ವರ್ಷ ಇರಲಾರ್ದು ಈಗ ಯಾಕೆ ಬಂತು ಅನ್ನುವಂಥದ್ದು ನಾವೆಲ್ಲರೂ ವಿಚಾರ ಮಾಡಬೇಕಾಗಿದೆ. ಅಲ್ರಿ ಮಣಿಪುರದಾಗ ಆದ ಎರಡೇ ಹೆಣ್ಣು ಮಕ್ಕಳ ಬಗ್ಗೆ ನಾವು ಮಾತಾಡಕತ್ತಿಲ್ಲ. ಈಗ ಮಣಿಪುರದೊಳಗೆ ಎಷ್ಟು ಮನೆ ಸುಟ್ಟರು, ಎಷ್ಟೊಂದು ಜನರ ಮೇಲೆ ಅತ್ಯಾಚಾರ ಮಾಡಿದರು, ಎಷ್ಟು ಅನ್ಯಾಯ ಮಾಡಿದರು. ಇಲ್ಲಿ ರಾಣಿ ಮೌನವನ್ನು ನಾವು ಖಂಡಿಸುತ್ತೇವೆ. ಅವರ ಆವಾಜ್ ಅತ್ಯಾಚಾರಿಗಳಿಗೆ ಕಲ್ಲಿಗೇರಿಸಿ ಅತ್ಯಾಚಾರಿಗಳಿಗೆ ಕಲ್ಲಿಗೇರಿಸಿ ಬೇಕೇ ಬೇಕು, ಬೇಕೇ ಬೇಕು. ಮಣಿಪುರದ ಬ್ಯಾಸಿ ಸರ್ಕಾರಕ್ಕೆ ಧಿಕ್ಕಾರ. ಅತ್ಯಾಚಾರಿಗಳ ಕಲ್ಲಿಗೆ ಹಾಕಿ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅತ್ಯಾಚಾರಿಗಳ ಕಲ್ಲಿಗೆ ಹಾಕಿ ಅತ್ಯಾಚಾರಿಗಳ ಕಲ್ಲಿಗೆ ಹಾಕಿ ಕಲ್ಲಿಗೇರಿಸಿ